ನಮಸ್ಕಾರ ವೀಕ್ಷಕರೇ. 2026 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 2026 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅಂದ್ರೆ ದ್ವಾದಶ ರಾಶಿಗಳ ಮಾಸ ಭವಿಷ್ಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಅದ್ರ ಬಗ್ಗೆ ಖಂಡಿತ. ಮೊದಲನೇದಾಗಿ ಒಂದು ಪ್ರಾರ್ಥನೆ ಮಾಡ್ತಾ ಶುರು ಮಾಡೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಸೊ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗ್ರಹಗಳಿಗೆ, ಅಂದ್ರೆ ಯಾವ್ಯಾವ ರಾಶಿಗೆ ಹೇಗೆ ಫಲಗಳಿದೆ ಅನ್ನೋದನ್ನ. ಮೊದಲನೇದಾಗಿ ಗ್ರಹಗಳ ಸ್ಥಿತಿಗತಿಗಳನ್ನ ನೋಡೋಣ. ಅಂದ್ರೆ ಯಾವ ರಾಶಿನಲ್ಲಿ ಯಾವ್ಯಾವ ಗ್ರಹಗಳಿದಾವೆ, ಯಾವ ಮನೆಯಲ್ಲಿ ಎಷ್ಟು ಗ್ರಹಗಳಿದಾವೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶನಿ ಗ್ರಹ ಅಂತ ತಗೊಂಡಾಗ ಶನಿ ಗ್ರಹ ಅದೇ ಮೀನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಗುರು ಗ್ರಹ ಅಂತ ತಗೊಂಡಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ರಾಹು ಬಂದು ಕುಂಭ ರಾಶಿನಲ್ಲಿ ಸ್ಥಿತನಾಗಿದ್ರೆ ಕೇತು ಬಂದು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಇನ್ನ ಎಲ್ಲಾ ಗ್ರಹಗಳು ಕೂಡ ಒಂದೇ ಸಮದಲ್ಲಿ ಮಕರ ರಾಶಿನಲ್ಲಿ ಇರ್ತಾರೆ. ಅಂತಂದ್ರೆ ಅದು ಶುಕ್ರ, ಸೂರ್ಯ, ಕುಜ ಮತ್ತು ಬುಧ ಗ್ರಹಗಳು ಬಂದು ಮಕರ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಮತ್ತೆ ಅದರಲ್ಲಿ ಬದಲಾವಣೆ ಇದೆ. ಅಂದ್ರೆ ಯಾವಾಗ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡುತ್ತೆ ಅನ್ನೋ ಸಮಯಗಳು ನೋಡಕ್ ಹೋದ್ರೆ, ಮೊದಲನೇದಾಗಿ ಫೆಬ್ರವರಿ 6ನೇ ತಾರೀಕು ಶುಕ್ರ ಗ್ರಹ ಬಂದು ಮಕರ ರಾಶಿಯಿಂದ ಕುಂಭ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿದ್ರೆ, ಅದೇ ಫೆಬ್ರವರಿ 8ನೇ ತಾರೀಕು ಬುಧ ಗ್ರಹ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ತನ್ನ ಪ್ರಯಾಣನ ಬೆಳೆಸುತ್ತೆ. ಹಾಗೆ 13ನೇ ತಾರೀಕು ಸೂರ್ಯ ಗ್ರಹನು ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ತನ್ನ ಪ್ರಯಾಣನ ಬೆಳೆಸುತ್ತೆ. ಇದರಲ್ಲಿ ಇನ್ನೊಂದು ಚೇಂಜಸ್ ಅಂದ್ರೆ ಬುಧ 2 ಸತಿ ತನ್ನ ಪ್ರಯಾಣನ ಬೆಳೆಸ್ತಾನೆ. ಈಗ ಕುಂಭ ರಾಶಿನಲ್ಲಿ ಇದ್ದಂತ ಬುಧ ಗ್ರಹ ಬಂದು 25ನೇ ತಾರೀಕು ಫೆಬ್ರವರಿ 25ಕ್ಕೆ ಕುಂಭ ಇಂದ ಮೀನಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಇದ್ರ ಮೇಲೆ ಯಾವ್ಯಾವ ರಾಶಿಗಳಿಗೆ ಏನೆಲ್ಲ ಫಲಗಳಿದೆ ಅನ್ನೋದನ್ನ ಈಗ ನೋಡೋಣ. ಮೇಷ ರಾಶಿಯವರಿಗೆ ಬಂದು ಒಂದು ಅದ್ಭುತವಾದ ಸಮಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ 9ನೇ ಮನೆ ಅನ್ನೋದು ಒಂದು ಭಾಗ್ಯಸ್ಥಾನ. 9ನೇ ಮನೆಯಿಂದ 10ನೇ ಮನೆಗೆ ಎಲ್ಲಾ ಗ್ರಹಗಳಿದಾವೆ. 10ನೇ ಮನೆಯಿಂದ 11ನೇ ಮನೆಗೂ ಕೂಡ ಎಲ್ಲಾ ಗ್ರಹಗಳ ಒಂದು ಪ್ರವೇಶ ಆಗುತ್ತೆ. ಇದರಿಂದ ಅವ್ರಿಗೊಂದು ಮಹತ್ತರವಾದ ಒಂದು ಬದಲಾವಣೆನೇ ಆಗತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಮೊದಲನೇದಾಗಿ ಇನ್ನು 10ನೇ ಮನೆಯಲ್ಲಿರುವಂತಹ ಶುಕ್ರ, ಸೂರ್ಯ ಮತ್ತೆ ಬುಧ ಗ್ರಹಗಳು, ನಾನು ಆಗ್ಲೇ ಹೇಳ್ದೆ, ಒಂದು ಅರ್ಧ ತಿಂಗಳು ಒಂಥರ ಇರುತ್ತೆ, ಅರ್ಧ ತಿಂಗಳು ಇನ್ನೊಂಥರ ಇರುತ್ತೆ. ಎಲ್ಲಾ ಗ್ರಹಗಳು 10ನೇ ಮನೆಯಲ್ಲಿ ಇರೋ ತನಕನೂ ಕೂಡ ಇವರಿಗೆ ಕೆಲಸದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಅದ್ರಲ್ಲೂ ಕೂಡ ಇವರ ರಾಶ್ಯಾಧಿಪತಿ ಆಗಿರುವಂತಹ ಕುಜ ಗ್ರಹ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಇವ್ರಿಗೆ ಏನೋ ಒಂಥರ ಹುಮ್ಮಸ್ಸು, ಏನೋ ಒಂಥರ ಚೈತನ್ಯ, ಏನ್ ಕೆಲಸ ಮಾಡಕ್ಕೂ ಕೂಡ ತುಂಬಾ ಇಂಟ್ರೆಸ್ಟ್ ಪಡ್ತಾರೆ. ಮತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಚೆನ್ನಾಗ್ ಆಗ್ತಾ ಇರುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇವ್ರನ್ನ ಹುಡ್ಕೊಂಡ್ ಬರ್ತಾ ಇರುತ್ತೆ. ಅದನ್ನೆಲ್ಲಾನು ಕೂಡ ಇವರು ಸದುಪಯೋಗ ಪಡಿಸ್ಕೋಬೇಕು. ಈಗ ಇವ್ರು ಇಷ್ಟೆಲ್ಲ ಕಷ್ಟ ಪಟ್ಟಿರ್ತಾರೆ. ಆ ಅರ್ಧ ತಿಂಗಳ ನಂತರ ಅವೆಲ್ಲಾನು 11ನೇ ಮನೆಗೆ ಪ್ರವೇಶನ ಬೆಳೆಸುತ್ತೆ. 11ನೇ ಮನೆಗೆ ಹೋಗಿದ ತಕ್ಷಣ ಏನಾಗುತ್ತೆ, ಅದು ಭಾಗ್ಯಸ್ಥಾನ. ಇವ್ರು ಇಷ್ಟೆಲ್ಲ ಕಷ್ಟ ಪಟ್ಟಿದ್ದನ್ನ ಲಾಭ ತಗೊಳ್ಳುವಂತ ಒಂದು ಸಮಯ ಅದಾಗಿರುತ್ತೆ. ಸೊ ಒಳ್ಳೆ ಲಾಭ ಬರುವಂತ ಒಂದು ಸಮಯ ಅದು. ಸೊ ಹಂಗಾಗಿ ಏನು ಮೇಷರಾಶಿಯವರಿಗೆ ಇದೊಂದು ಅದ್ಭುತವಾದ ಸಮಯ. ಇನ್ನ ಎಜುಕೇಶನ್ ಅಂತ ಬಂದಾಗ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ. ಯಾಕಂದ್ರೆ 4ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ. ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬಹುದು. ಅದ್ರಲ್ಲೆಲ್ಲಾನು ಕೂಡ, ಯಾಕಂದ್ರೆ ಕುಜನು ಕೂಡ ಒಂದು ಒಳ್ಳೆ ಸ್ಥಿತಿನಲ್ಲಿ ಇರೋದ್ರಿಂದ ಅದ್ರಲ್ಲೆಲ್ಲಾನು ಕೂಡ ಇವರು ಯಶಸ್ಸನ್ನ ಪಡೆಯುವಂತ ಒಂದು ಸಮಯ ಆಗಿರುತ್ತೆ. ಅದೇ ರೀತಿನಲ್ಲಿ ಇವ್ರು ಏನಾದ್ರು ಮನೆ ತಗೋಬೇಕು ಅನ್ಕೊಂಡಿದ್ರೆ ಅಥವಾ ಏನಾದ್ರು ಸೈಟ್ ತಗೋಬೇಕು ಅನ್ಕೊಂಡಿದ್ರೆ, ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಲಾಭ ಬರುವಂತ ಒಂದು ಸಮಯ. ಯಾಕಂದ್ರೆ ಗುರು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಲಾಭ ಬರುವಂತ ಒಂದು ಸಮಯ ಆಗಿರುತ್ತೆ. ಅದೇ ರೀತಿ ಗುರುವಿನ ದೃಷ್ಟಿ ಅಂತ ನೋಡಕ್ ಬಂದಾಗ 7ನೇ ಮನೆ ಮೇಲೆ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇವ್ರು ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರು ಜಗಳಗಳಿತ್ತು ಅಂತಂದ್ರೆ ಅದೆಲ್ಲ ಸರಿ ಹೋಗುವಂತ ಒಂದು ಸಮಯ. ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತ ಒಂದು ಸಮಯ ಇದು ಅಂತ ಹೇಳ್ಬೋದು. ಒಂದು ಬಾಂಡೇಜ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ವಾತಾವರಣ ಚೆನ್ನಾಗಿದ್ರೆ ಈಚೆ ಕಡೆ ಹೋಗಿ ಅವ್ರ ಕೆಲಸ ಮಾಡೋಕ್ಕೂ ಕೂಡ ಒಂದು ಉತ್ತೇಜನ ಬರುತ್ತೆ. ಸೊ ಹಾಗಾಗಿ ಅದೊಂದು ಖುಷಿ ಪಡುವಂತ ಒಂದು ವಿಷಯ ಆಗಿರುತ್ತೆ. ಅದೇ ರೀತಿನಲ್ಲಿ ಇವರಿಗೆ 11ನೇ ಮನೆ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಬರ್ತಿದೆ. ಮತ್ತೆ 11ನೇ ಮನೆಗೆ ಎಲ್ಲಾ ಗ್ರಹಗಳು ಕೂಡ ಪ್ರವೇಶ ಮಾಡ್ತಿದೆ. ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಇವರಿಗೆ. ಸೊ ಇದರಿಂದ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾರೆ. ಯಾಕಂದ್ರೆ ನೋಡಿ, ಮೇಲಿಂದ ಮೇಲೆ ಕೆಲಸದ ಒಂದು ಅವಕಾಶಗಳು ಇವ್ರಿಗೆ ಬರ್ತಾನೆ ಹೋಗ್ತಾ ಇರುತ್ತೆ. ಇದ್ರ ಜೊತೆಗೆ ಇವ್ರಿಗೆ ಮತ್ತೆ ಅವಕಾಶಗಳನ್ನ ತಗೊಳಕೋಸ್ಕರ ಇವರು ಪಾಪ ಕಷ್ಟ ಪಡ್ತಾನೆ ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ರೆಸ್ಟ್ ಇರೋದಿಲ್ಲ. ರೆಸ್ಟ್ ಮಾಡೋದಿಕ್ಕೆ ಸಮಯ ಸಿಕ್ಕಿದ್ರೆ ಸಾಕಪ್ಪ. ಇವಾಗ ಇಷ್ಟು ದಿವಸ ಅವ್ರಿಗೆ ಹೆಂಗೆ ಅವಕಾಶಗಳೇ ಇಲ್ಲ, ಮನೇಲೇ ಇದ್ದು ಸಾಕಾಗಿದೆ ಅಂತ ಏನ್ ಫೀಲ್ ಮಾಡ್ತಿದ್ರು, ಈಗ ನಂಗೆ ರೆಸ್ಟ್ ಮಾಡಕ್ ಟೈಮ್ ಸಿಕ್ತಿಲ್ವಲ್ಲ ಅಂತ ಯೋಚನೆ ಮಾಡುವಂತ ಒಂದು ಟೈಮ್ ಇದು. ಬಟ್ ಏನೇ ಆಗ್ಲಿ ಸ್ವಲ್ಪ ಕಷ್ಟ ಬಿದ್ಬಿಡಿ, ಒಳ್ಳೆ ಸಮಯ ಬಂದಿದೆ. ಈ ಟೈಮಲ್ಲಿ ಅವ್ರು ಏನಾದ್ರು ಸ್ವಲ್ಪ ಕಷ್ಟ ಬಿದ್ಬಿಟ್ಟು ಸ್ವಲ್ಪ ಸಂಪಾದನೆ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಶಸ್ಸಾಗುತ್ತೆ. ಇದೇ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಶನಿ 12ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಅವ್ರಿಗೆ ಏನಾಗುತ್ತೆ, ಖರ್ಚು ಜಾಸ್ತಿ. ಇವ್ರಿಗೆ ಎಷ್ಟು ಸಂಪಾದನೆ ಮಾಡ್ತಿದಾರೋ ಅದೇ ರೀತಿ ಖರ್ಚು ಕೂಡ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ರೆಡಿ ಆಗ್ತಾ ಇರುತ್ತೆ. ಜಾಸ್ತಿ ಸ್ವಲ್ಪ ಇವ್ರಿಗೆ ಹೆಲ್ತ್ ಇಶ್ಯೂಸ್ಗೆನೆ ಬರುತ್ತೆ. ಅಂದ್ರೆ ಮನೇಲಿ ಯಾರಿಗಾನ ಹೆಲ್ತ್ ಇಶ್ಯೂಸ್ ಬರೋದು ಅಥವಾ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಬರೋದು, ಅದಕ್ಕೋಸ್ಕರ ಸ್ವಲ್ಪ ಖರ್ಚು ಮಾಡೋದು ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಮೊದ್ಲೇ ರೆಸ್ಟ್ ಇಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ.
ಸೊ ಅದಕ್ಕೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತೆ ಮನೆ ಮಂದಿಗೂ ಅಷ್ಟೇ ಟೈಮ್ ಕೊಡಕ್ಕಾಗಿರೋದಿಲ್ಲ, ಯಾರಿಗಾದ್ರೂ ಒಬ್ರಿಗೆ ಆರೋಗ್ಯ ಚೆನ್ನಾಗಿರೋದಿಲ್ಲ, ಅದು ಸ್ವಲ್ಪ ಡೆವಲಪ್ಮೆಂಟ್ ಆಗೋದು, ಈ ರೀತಿನೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಅಥವಾ ಮನೆದೇನೋ ದುರಸ್ತಿ ಕಾರ್ಯಗಳು ಅದು ಇದು ಅಂತ ಏನಾದ್ರು ಒಂದು ಖರ್ಚು ಬರ್ತಾ ಇರುತ್ತೆ. ಸೊ ಇವ್ರೇನಾದ್ರೂ ಏನೋ ಒಂದ್ ವಸ್ತು ತಗೊಂತಾ ಇದಾರೆ ಅಂತ ಅಂದಾಗ ನೋಡ್ಕೊಂಡು ಮುಂದುವರಿಯೋದು ಒಳ್ಳೇದು. ಯಾಕೆ ಅಂತಂದ್ರೆ ಆಲ್ರೆಡಿ ಖರ್ಚು ನಿಮ್ಗೆ ರೆಡಿ ಆಗಿದೆ, ಅದ್ರ ಜೊತೆ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಿದ್ರೆ ನೀವು ಕಷ್ಟಪಟ್ಟು ಇಷ್ಟು ದಿವಸ ದುಡ್ದಿದ್ದಕ್ಕೂ ಪ್ರಯೋಜನ ಇರೋದಿಲ್ಲ. ಅದೊಂದು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು. ಹೆಲ್ತ್ ಇಶ್ಯೂಸ್ ಏನ್ ಬರ್ಬೋದು ಈ ತಿಂಗಳಲ್ಲಿ ಅಂತ ನೋಡಿದ್ರೆ, ಸ್ವಲ್ಪ ಇವರಿಗೆ ಏನು ಒತ್ತಡದಿಂದ ಸ್ವಲ್ಪ ಮಾನಸಿಕವಾದ ಒಂದು ತೊಂದರೆಗಳಂತಂದ್ರೆ ಜಾಸ್ತಿ ಸ್ಟ್ರೆಸ್ ಫೀಲ್ ಆಗೋದ್ರಿಂದ ಇರಿಟೇಟ್ ಆಗ್ತಿರ್ತಾರೆ, ಜಾಸ್ತಿ ಕೋಪ ಬರ್ತಾ ಇರುತ್ತೆ. ಮತ್ತೆ ಹೀಟ್ಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರಬಹುದು. ಮತ್ತೆ ರಕ್ತಕ್ಕೆ ಸಂಬಂಧಪಟ್ಟಿರೋದು ಅಂದ್ರೆ BP ನಲ್ಲಿ ವೇರಿಯೇಷನ್ಸ್ ಆಗುವಂಥದ್ದು. ಮುಖ್ಯವಾಗಿ ಏನಂತಂದ್ರೆ ಇವರು ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೇಕು. ಅದರಿಂದ ಕೆಲವು ಸಮಸ್ಯೆಗಳು ಬರುತ್ತೆ. ಸ್ಪೀಡ್ ಇಲ್ದಿದ್ರೆ ಅಂದ್ರೆ ಸ್ವಲ್ಪ ಏನಾದ್ರು ಅಪಘಾತಗಳಾಗೋ ಸಾಧ್ಯತೆಗಳಿರ್ತದೆ. ಬೇಗ ಕೆಲಸಗಳನ್ನ ಮುಗಿಸ್ಬೇಕು, ಯಾರೋ ಕರ್ದಿರ್ತಾರೆ, ಅಲ್ಲೋಗಿ ರೀಚ್ ಆಗ್ಬೇಕು, ಅಲ್ಲಿಂದ ಇನ್ನೊಂದ್ ಕಡೆಗೆಲ್ಲ ಹೋಗ್ಬೇಕು ಅನ್ನೋ ಆತ್ರದಲ್ಲಿ ಜಾಸ್ತಿ ಇರ್ತಾರೆ. ಸೊ ಹಂಗಾಗಿ ಕೈ ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಸೊ ಆ ವಿಷಯದಲ್ಲಿ ಸ್ವಲ್ಪ ಇವರು ಕೇರ್ಫುಲ್ ಆಗಿರ್ಲೇಬೇಕಾಗತ್ತೆ. ಸೊ ಆರೋಗ್ಯ ಸಮಸ್ಯೆ ಅಂತ ಬಂದ್ರೆ ಇಂಥ ಸಮಸ್ಯೆಗಳು ಅವ್ರಿಗೆ ಬರ್ಬೋದು. ಸೊ ಅದರ್ವೈಸ್ ಇನ್ ಮಿಕ್ಕಿದೆಲ್ಲ ಅಂದ್ರೆ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ಹಾಗಿದ್ರೆ ಇದಕ್ಕೆ ಪರಿಹಾರ ಅನ್ನೋದಾದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಖಂಡಿತವಾಗ್ಲೂ ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸೊ ಇವ್ರು ಮುಖ್ಯವಾಗಿ ಏನು ಅಂತಂದ್ರೆ ಕುಜಗ್ರಹ ತುಂಬಾ ಚೆನ್ನಾಗಿದ್ದಾನೆ ಇವ್ರಿಗೆ. ಸೊ ಹಂಗಾಗಿ ಇವರು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ಬೇಕು. ಅಥವಾ ಮನೆಯಲ್ಲೇ ಪ್ರತಿದಿನ ಹನುಮಾನ್ ಚಾಲೀಸನ ಕೂಡ ಕೇಳ್ಕೊಬಹುದು. ಮತ್ತೆ ಪ್ರತಿ ಶನಿವಾರ ದಿವಸ ಇವ್ರ ಕೈಲಿ ಸಾಧ್ಯ ಆದಷ್ಟು, ಯಾಕಂದ್ರೆ ಶನೇಶ್ವರ ಇವ್ರಿಗೆ 12ನೇ ಮನೇಲಿ ಕುತ್ಕೊಂಡಿದ್ದಾನೆ, ಖರ್ಚನ್ನ ಜಾಸ್ತಿ ಮಾಡ್ತಿದ್ದಾನೆ, ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡ್ಬೇಕು. ಏನಾದ್ರೂ ಸರಿ ಯಾರನ್ನ ಒಬ್ರಿಗಾದ್ರೂ ತುಂಬಾ ಇಲ್ಲಿ ಯಾರೋ ಒಬ್ರು ಭಿಕ್ಷೆ ಬೇಡೋರು ಇರ್ತಾರೆ, ಅಥವಾ ಏನೋ ಕೆಲಸ ಕ್ಲೀನ್ ಮಾಡೋ ಕೆಲ್ಸದವ್ರು ಇರ್ತಾರೆ, ಅವ್ರಿಗೆ ಏನಾದ್ರು ಒಂದು ಕಾಫಿ ತಿಂಡಿ ಕೊಡ್ಸೋದು, ಅಥವಾ ಏನೋ ಒಂದು ಶನಿವಾರ ದಿವಸ ಸಂಜೆ 5 ಗಂಟೆ ನಂತರ ಅನ್ನೋದನ್ನ ಮಾತ್ರ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಏನಾದ್ರು ದಾನ ಧರ್ಮ ಮಾಡೋದನ್ನ ಮಾಡ್ಕೋಬೇಕು. ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುವಿನ ಆರಾಧನೆ ಮಾಡೋದು, ಖಂಡಿತವಾಗ್ಲೂ ಅವ್ರ ಎಲ್ಲರ ಆಶೀರ್ವಾದನೂ ಇವ್ರ ಮೇಲೆ ಖಂಡಿತ ಇರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಹೇಳದ್ನಲ್ಲ, ಸೊ ಈ ವಿಷಯಕ್ಕೆ ಸ್ವಲ್ಪ ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂತದ್ದು ಅಥವಾ ಈಶ್ವರನ ಧ್ಯಾನ ಮಾಡಿದ್ರು ಕೂಡ ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಆಗ್ತಿರೋ ಏರುಪೇರು ತಡಿಬಹುದು.